ನಮಸ್ಕಾರ, ನೀವು ನೋಡ್ತಿದ್ದೀರಾ ಹೆಂಗೈತೆ ದಸರಾ ವಿಶೇಷ ಕಾರ್ಯಕ್ರಮ. ನಾನು ಅಶ್ವಥವಿತ್. ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ವಿ. ದಸರಾ ಸಮಯದಲ್ಲಿ ಒಂಚೂರು ಬ್ರೇಕ್ ಕೊಟ್ಟಿದೀವಿ. ಈಗ ಹೆಂಗೈತೆ ದಸರಾ ಅಂತ ಹೇಳಿ ಜನರನ್ನ ಮಾತನಾಡಿಸೋದಕ್ಕೆ ಬಂದಿದ್ದೀವಿ. ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾವಿದ್ದೇವೆ. ಬನ್ನಿ, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನ ಪಡೆಯೋದ್ರೊಂದಿಗೆ ನಿಮಗೆಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳೋದ್ರೊಂದಿಗೆ ಹೆಂಗೈತೆ ದಸರಾ ಅಂತ ಜನರ ಬಾಯಲ್ಲಿ, ಜೊತೆಗೆ ಚಾಮುಂಡಿ ಬೆಟ್ಟಕ್ಕೂ ತಾಯಿ ಚಾಮುಂಡಿಗೂ, ಆನೆಗೂ ಅಂಬಾರಿಗೂ, ಅಂಬಾರಿಗೂ ಚಾಮುಂಡಿಗೂ ಇರುವಂತ ಅರ್ಥ, ವ್ಯತ್ಯಾಸ ಎಲ್ಲವನ್ನೂ ಕೂಡ ಇತಿಹಾಸವನ್ನು ಜನರ ಬಾಯಲ್ಲೇ ಕೇಳ್ತಾ ಹೋಗೋಣ. ಏನ್ ಹೇಳ್ತಾರೆ ಬನ್ನಿ. ನಮಸ್ಕಾರ ಮೇಡಮ್ ಅವರೇ, ಕುಂಕುಮ ಕೊಟ್ಟವ್ರು ನೀವೇ. ಹೇಳಿ ಹೇಳಿ ಹೇಳಿ, ಏನ್ ನಿಮ್ಮ ಹೆಸರು? ಜಯಲಕ್ಷ್ಮಿ ಅಂತ ಸರ್. ಜಯಲಕ್ಷ್ಮಿ ಅವರೇ, ಬಂತು ಗೃಹಲಕ್ಷ್ಮಿ ಬರ್ತಾ ಇದೆ. ತಾಯಿ ಚಾಮುಂಡಿ ಕೇಳ್ಕೋಬೇಕು ನೀವು ಬರ್ಲಿ ಅಂತ. ಅದಕ್ಕೆ ಬಂದಿರೋದು. ಹೌದಾ? ದಸರಾ ಅಂತ ಬರ್ಲಿಲ್ವಾ? ಎರಡುವಾ? ಸರಿ, ಹೆಂಗೈತೆ ದಸರಾ ಈ ಸಲ? ಚೆನ್ನಾಗಿ ನಡೀತದೆ ಬಿಡಿ. ಅವ್ರು ನಿಮ್ದು? ನಾವು ಮಂಡ್ಯ. ಮಂಡ್ಯದವರು. ಶ್ರೀರಂಗಪಟ್ಟಣದಲ್ಲಿ ನಡೀತೈತಲ್ಲ ದಸರಾ, ಹೋಗಿಲ್ವೇ? ಈಗ ಹೋಗ್ತೀವಿ ಅಲ್ಗುನು. ಹೋಯ್ತಾ? ಅಲ್ಲಿಗೆ ಹೋಯ್ತೀರಿ? ಫಸ್ಟ್ ಅಮ್ಮನ ದರ್ಶನ ಮಾಡಿ. ಅಮ್ಮನ ದರ್ಶನ. ಏನ್ ಚಾಮುಂಡಿ ತಾಯಿ ಅಂದ್ರೆ ಏನ್ ಅಭಿಪ್ರಾಯ ಇದೆ ನಿಮ್ಗೆ? ತಾಯಿ ಅಂದ್ರೆ ಎಲ್ಲಾರ್ಗು ಒಳ್ಳೇದ್ ಮಾಡೋದು. ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು. ಆಮೇಲೆ ನಮ್ಗೂ ಒಳ್ಳೇದ್ ಮಾಡ್ಬೇಕು, ನಿಮ್ಗೂ ಒಳ್ಳೇದ್ ಮಾಡ್ಬೇಕು, ಎಲ್ಲಾರ್ಗು ಒಳ್ಳೇದ್ ಮಾಡ್ಬೇಕು. ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳಕ್ಕೆ ಬಂದಿರೋದು. ಜಂಬೂ ಸವಾರಿ ವೇಟ್ ಮಾಡ್ತಾ ಇದೀರಾ ಹಾಗಾದ್ರೆ? ಹೌದು, ಖಂಡಿತ. ತಾಯಿ ಚಾಮುಂಡೇಶ್ವರಿನ ಅಂಬಾರಿ ಮೇಲೆ ಕೂರ್ಸ್ಕೊಂಡು ಹೋಗ್ತಾ ಇದ್ನ ನೀವು ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಫೀಲ್? ಹೇಳ್ಕೊಳಕ್ ಆಗದಷ್ಟು ಫೀಲ್ ಆಗುತ್ತೆ. ಹೇಳ್ಕೊಳಕ್ಕೆ ಆಗದೆ ಇರೋಷ್ಟು ಫೀಲು. ಹೇಳ್ಕೊಳಕ್ಕೆ ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಹೆಂಗ್ ಹೇಳ್ತಿದ್ದೀರಾ? ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ನಮ್ ಸಂಸ್ಕೃತಿ ಅಂದ್ರೆ ನಮ್ಗೆ ಹೆಮ್ಮೆ ಇಲ್ಲ, ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಏನ್ರ ಮಕ್ಕಳ, ಹೇಯ್ ಬಾರ ಡಿಂಪಲ್ ಚಲುವೆ ಬೈಲೆ. ಏನಿನ ಹೆಸರು? ನವ್ಯ. ಇರು ಒಂದ್ ನಿಮಿಷ, ಪಂಚ ಯಾಕೋ ಸಿಗಾಕತ್ತೈತೆ, ಬಿದ್ದಿದ್ದು ಹೋಗ್ಬಿಟ್ರೆ ಅದಕ್ಕೆ ಇಟ್ಕೊಂಡ್ಬಿಡ್ತೀನ. ನವ್ಯ ಇರು. ನವ್ಯ ಆಯ್ತು, ಫೋನ್ ಬಿಟ್ಬಿಡು ನವ್ಯ. ನೀವು ಬಿಡು ಅಂದ್ರೆ ಅವ್ರು ಅಮ್ಮ ಒಂಟೆ ಹೋಯ್ತಿದ್ಲ, ಅಮ್ಮ ಮಗಳು ಎಲ್ಲ ಸೇರ್ಕೊಂಡು. ಓ ನವ್ಯ, ಇಲ್ಲಿ ಬಾಯ್ಲಿ. ಏನು ಅಂಬಾರಿ ಅಂದ್ರೇನು? ಅಂಬಾರಿ ನೋಡಿದ್ಯಾ? ಹೋಗ್ಲಿ ಹೋಗ್ಲಿ. ಓಕೆ ಥ್ಯಾಂಕ್ ಯು. ಫೋಟೋ ಹಂಗಿರ್ಲಿ, ಒಂಚೂರು ಮಾತಾಡ್ಸ್ಕೊಂಡ್ಬಿಡ್ತು. ಯಾರನ್ನು ಮಾತಾಡ್ಸಂಗೆ ಇಲ್ವಾ? ಆಯ್ತಿರಿ, ಚೆನ್ನಾಗವ್ರಲ್ಲಿ. ಅಮ್ಮ ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ವೈಷ್ಣವಿ. ನಿಮ್ಮ ಹೆಸರು? ಕಲ್ಪನಾ ಅವರೇ, ನೋಡ್ರಿ ದಸರಾ ಬಗ್ಗೆ ಕೇಳಕ್ ಬಂದಿದೀವಿ. ಫೋಟೋ ಮಾತ್ರ ಚೆನ್ನಾಗಿ ತಕ್ಕತಾರೆ, ಮಾತಾಡ್ಸಕ್ ಬಂದ್ರೆ ಮಾತಾಡಲ್ಲ. ವೈಷ್ಣವಿ ಅವರೇ, ದಸರಾ ಅಂದ್ರೆ ಏನ್ ನಿಮಗೆ? ಮೈಸೂರು ಅಂದ್ರೆ ದಸರಾ, ದಸರಾ ಅಂದ್ರೆ ಮೈಸೂರು ಅನ್ಸುತ್ತೆ. ಮೈಸೂರು ಅಂದ್ರೆ ದಸರಾ, ದಸರಾ ಅಂದ್ರೆ ಮೈಸೂರು, ನಮಗೂ ಗೊತ್ತಿದೆ ರೀ. ನೀವ್ ಏನಾದ್ರೂ ಎಕ್ಸ್ಟ್ರಾ ಇದ್ರೆ ಹೇಳಿ. ಅಂಬಾರಿ ಅಂದ್ರೆ ಏನು, ಜಂಬೂ ಸವಾರಿ ಅಂದ್ರೆ ಏನು? ಅಂಬಾರಿ ಅಂದ್ರೆ ಆನೆ ಮೇಲೆ ಅಂಬಾರಿ. ಆನೆ ಮೇಲೆ ಅಂಬಾರಿ, ಜಂಬೂ ಸವಾರಿ. ಹೇಳಿ, ಯಾವ್ರು ನಿಮ್ದು? ಕಲಬುರಗಿಯಿಂದ ಬಂದ್ರ ಇಲ್ಲಿಗೆ? ಬೀದರಿಂದ ಬಂದಿರಿ? ಮತ್ ಹೇಳ್ರಿ, ಮತ್ ಚಾಮುಂಡಿ ನೋಡಕ್ ಕುಂತೀರಿ, ಹೆಂಗೈತ್ರಿ? ಮಸ್ತ್ ಅದರಿ. ತಾಯಿ ನೋಡಿದ್ರಿ? ಹಿಂಗ ಹೊರಗ ನೋಡ್ಕೊಂಡ್ ಕೈ ಮುಗಿದ್ ಹೊಂಟ್ರಿ? ಇಲ್ಲ ರೀ, ಒಳಗ ಹೋಗಿ ದರ್ಶನ ಮಾಡ್ಕೊರಿ. ಪೂಜೆ ಎಲ್ಲ ಮಾಡ್ಸಿರಿ? ಏನ್ ಬೇಡ್ಕೊರಿ? ಎಲ್ಲರಿಗೂ ಒಳ್ಳೇದಾಗ್ಲಿ, ಆಗ್ಲೂ ನಮಗೂ ಥೋಡೆ ಕ್ಯಾಮ್ರಾ ಐತಿ ಅನ್ಬಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತೀರಿ? ಮುಂದೆ ಹೇಳ್ತೀನಿ, ಎಲ್ರೂ ಒಳ್ಳೇದಾಗ್ಲಿ, ಸ್ವಲ್ಪ ನಾವು ಥೋಡೆ ಜಾಸ್ತಿ. ನಮ್ಮ ದಸರಾದ ಹೆಂಗೈತೆ ದಸರಾ? ಏನ್ ಅನ್ಸುತ್ತೆ ದಸರಾ ಅಂತಂದಾಗ ಅಮ್ಮ ನಿಮ್ಗೆ? ಖುಷಿ ಅನಿಸ್ತದೆ. ಖುಷಿ ಅನ್ಸುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಏನಾದ್ರೂ ಗೊತ್ತಾ ದಸರಾ ಬಗ್ಗೆ ತಿಳ್ಕೊಂಡಿದ್ದೀರಾ? ತಾಯಿ ಚಾಮುಂಡಿ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಎಲ್ಲ ಒಳ್ಳೇದ್ರಿ, ಭಾಳ ಕೇಳಿದೇವ್ರಿ. ಎಲ್ಲ ಒಳ್ಳೇದ್ ಮಾಡಿಬಿಡ್ರಿ ಅಷ್ಟೇ ರೀ, ಮುಂದೆ ನಿಲ್ರಿ. ಆತ ಬಿಡ್ರಿ, ಹೋಗ್ಲಿ. ಸರ್ ನೋಡಿ ಸರ್, ನಿಮ್ ಜೊತೆ ಫೋಟೋ ತಗೋತಾರೆ. ಮತ್ತೆ ಏನ್ ನಿಮ್ಮ ಹೆಸರು? ಪ್ರವೀಣ್ ಅವ್ರೆ, ಎಲ್ಲಿಂದ ಬಂದ್ರಿ? ಬೆಂಗಳೂರಿಂದ ಬಂದ್ರಿ. ಹೆಂಗಿದೆ ದಸರಾ? ತುಂಬಾ ಚೆನ್ನಾಗಿ ನಡೀತಿದೆ, ಒಳ್ಳೆ ದೇವ್ರ ದರ್ಶನ ಆಯ್ತು. ದರ್ಶನ ಆಯ್ತಾ? ಜನ ತುಂಬಾ ಜಾಸ್ತಿ ಇರ್ತಾರೆ ಅನ್ಕೊಂಡೆ, ಬಟ್ ಅನುಕೂಲವಾಗಿ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ತಾಯಿ ಚಾಮುಂಡಿ ಬಗ್ಗೆ ಏನ್ ಅಭಿಪ್ರಾಯ ಇದೆ ನಿಮ್ಗೆ? ಒಳ್ಳೆ ಪವರ್ಫುಲ್ ಗಾಡ್. ನಾವು ಏನೇ ಕೇಳ್ಕೊಂಡ್ರು ಒಂದು ವರನ ಕೊಡ್ತಾಳೆ ತಾಯಿ. ಸೊ ತುಂಬಾ ಒಂಥರ ನಂಬಿದೀನಿ ನಾನು ಮನಸ್ಸಿಂದ. ಸೊ ವರ್ಷದಲ್ಲಿ 2-3 ಸಲ ಬರ್ತಾ ಇರ್ತೀನಿ. ವರ್ಷದಲ್ಲಿ 2-3 ಸಲ ಬರ್ತೀರಾ? ಜಂಬೂ ಸವಾರಿ ಅಂದ್ರೆ ಏನ್ ಅಭಿಪ್ರಾಯ ಇದೆ ನಿಮ್ಗೆ? ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸರ್. ಐಡಿಯಾ ಇಲ್ವಾ? ಅಯ್ಯೋ, ಐಡಿಯಾ ಇಲ್ವಾ? ಹೋಗ್ಲಿ ಬಿಡಿ, ಆಯ್ತು. ಏನ್ ಪುಟ್ಟ ನಿನ್ನ ಹೆಸರು? ಅನಿಕಾ. ಎಲ್ಲಿಂದ ಬಂದೆ? ಬೆಂಗಳೂರಿಂದ ಬಂದ. ಯಾರ್ಯಾರು ಬಂದ್ರಿ? ನಾನು ನಮ್ಮ ಟೀಮಾ? ಎಲ್ಲೈತ್ ನಿಮ್ ಟೀಮು? ಕರ್ಸ್ರಿ ಟೀಮ್ ಲೀಡರ್ ಯಾರು? ನನ್ನ ಟೀಮಿಗೆ ನಾನು ಲೀಡರು. ನಿಮ್ ಟೀಮ್ಗೆ ನೀವೇ ಲೀಡರು, ಅದಕ್ಕೆ ಟೀಮ್ ಲೀಡರ್ ಅಂದ್ಬಿಟ್ಟು ನೀವೇ ಮಾತಾಡಕ್ ಬಂದ್ಬಿಟ್ರಿ. ಯಾರು ನಿಮ್ ಟೀಚರ್ ಯಾರು ಬಂದಿಲ್ವಾ? ಅಮ್ಮ ಬಂದಿದ್ದಾರೆ. ಅಮ್ಮ ಬನ್ರಿ, ನೀವೇ ದೊಡ್ಡ ಲೀಡರ್ ಹಂಗದ್ರೆ. ಬನ್ನಿ. ನಿಮ್ಮ ಅಮ್ಮನೇವರು? ಏನು ಈಗ ದಸರಾ ಅಂದ್ರೆ ಏನು?
ಹಬ್ಬ ಹಬ್ಬ ನಮಗೆ ಗೊತ್ತಿರ್ಲಿಲ್ಲ ಅನಿಕಾ ಅವ್ರೆ, ನೀವು ಹೇಳ್ಕೊಟ್ರಿ ನಮಗೆ ಗೊತ್ತಾಗೋಯ್ತು. ಅಲ್ಲಿರೋ ದೇವ್ರು ಯಾರು? ಚಾಮುಂಡಿ. ಹೌದಾ? ಏನ್ ಬೇಡ್ಕೊಂಡೆ ಇಷ್ಟೊಂದು ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟಿದ್ಯಾ? ನಂದು ಮ್ಯಾಚ್ ಅಲ್ಲಿ ಗೋಲ್ಡ್ ಮೆಡಲ್ ಆಗ್ಬೇಕು, ಕ್ಲಾಸ್ ಟಾಪ್ ಯಾವ ಬರ್ಬೇಕು. ಮ್ಯಾಚು? ಫೆನ್ಸಿಂಗ್, ದಸರಾ ಕ್ರೀಡಾ. ಓಹೋ, ಹೌದಾ? ಓ, ನೀವು ಆಟಗಾರರು ನೀವು. ಏನ್ ನಿಮ್ಮ ಹೆಸರು? ರೂಪ. ರೂಪ ಅವ್ರೆ, ತಾಯಿ ಚಾಮುಂಡಿ ಹತ್ರ ಏನ್ ಬೇಡ್ಕೊಂಡ್ರಿ? ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ವಿ. ಕ್ಯಾಮ್ರಾ ಐತೆ ಅಂತ ಹೇಳ್ಬಿಡ್ತೀರಾ? ನನಗ್ ಮಾತ್ರ ಒಳ್ಳೇದಾಗ್ಲಪ್ಪ, ನಮ್ಮ ಮನೆ ಮಾತ್ರ ಚೆನ್ನಾಗಿಡಪ್ಪ, ಬೇಗ ಬೇಗ ತಿಂಗಳ 2,000 ಗುರುಲಕ್ಷ್ಮಿ ಬಂದ್ಬಿಡ್ಲಿಕ್ಕಣಪ್ಪ ಅಂತ. ಇಲ್ಲ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ವಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ರಿ. ಓಕೆ, ಹೆಂಗೈತೆ ದಸರಾ ಎಲ್ಲ ನೋಡುವಾಗ ಏನ್ ಅನ್ಸುತ್ತೆ ಫೀಲ್? ತುಂಬಾ ಖುಷಿ ಅನ್ಸುತ್ತೆ, ಹೆಮ್ಮೆ ಅನ್ಸುತ್ತೆ ನಮ್ಮ ಕರ್ನಾಟಕದ ಬಗ್ಗೆ. ಯಾಕೆ ಹೆಮ್ಮೆ ಅನಿಸ್ತು? ಹೆಮ್ಮೆ ಅನ್ಸಂತದ್ ಏನಪ್ಪಾ? ಹಬ್ಬ ಇಲ್ಲಿ ನಡೆಯೋ ತರ ಎಲ್ಲ ತರ ಹಬ್ಬಗಳಿದೆ, ಬಟ್ ದಸರಾ ಹಬ್ಬ ಅಂದ್ರೆ ಏನು? ದಸರಾ ಹಬ್ಬ ಅಂದ್ರೆ ಒಂದು ಸಂಭ್ರಮ, ನಮ್ಮ ನಾಡಿಗೆ ಒಂದು ಸಂಭ್ರಮ. ಅದು ನಮ್ಮ ನಾಡಿಗೆ ಒಂದು ಸಂಭ್ರಮ. ಇಂಥ ಮಾತುಗಳು ಹೇಳ್ಬಿಟ್ಟು ತೇಲ್ಸ್ಬಿಡೋದು. ಎಷ್ಟು ವರ್ಷಗಳ ಇತಿಹಾಸ ಇದೆ ದಸರಾಕ್ಕೆ? ನನಗೆ ಬಿಡೋಣ. ಯಾರ ಜಾಲಿ ಬರ ಇಲ್ಲಿ. ಎಷ್ಟು ವರ್ಷ ಇತಿಹಾಸ ಇದೆಯಾ? ಗೊತ್ತಿಲ್ಲ ಸರ್, ಗೊತ್ತಿಲ್ವಾ? ಹೇಳಿ ಸರ್, ಎಷ್ಟು ವರ್ಷ ಇತಿಹಾಸ ಇದೆ ಸರ್ ಮೈಸೂರಿಗೆ ದಸರಾಗೆ? ಗೊತ್ತಿಲ್ಲ ಸರ್, ಅದು ನೀವು ನೀವು ಗಿಡಿ ಕಾರ್ಡ್ ಎಲ್ಲ ಹಾಕೊಂಡ್ ಬಂದಿದ್ ಕೇಳಿದ್ರು. ಜನ ಪ್ರಚಾರಕ್ಕೆ ಬಂದಿರೋದು. ಹೌದಾ? ಓಕೆ. ಅಮ್ಮ ಎಲ್ಲಿಂದ ಬಂದ್ರಿ? ನಾವು ಮೈಸೂರಲ್ಲೇ. ಮೈಸೂರೆಯ? ನಿಮಗೆ ಬಿಡಿ, ನಿಮ್ಮೂರೇ ಕಣಂತೆ. ವಾ, ಒಂಟೆ ಹೋದ್ರಲ್ಲಮ್ಮ ಬೊಮ್ಮ, ಒಂಟೆ ಹೋಗ್ಬಿಟ್ರೆ ಹೆಂಗೈತೆ ದಸರಾ? ದಸರಾ ಚೆನ್ನಾಗೈತದೆ. ಚೆನ್ನಾಗೈತಾ? ಅಷ್ಟೇ, ಮತ್ತೇನು ಹೇಳಕ್ಕಿಲ್ಲ. ನಿಮ್ಮೂರಿಂದು ಹಬ್ಬದ ಬಗ್ಗೆ ನೀವೇನು ಹೇಳಲ್ಲ? ನಮ್ಮೂರ ಮೈಸೂರು ದಸರಾ ಅಂದ್ರೆ ನಮ್ಗೆ ಎಲ್ಲಾರ್ಗು ತುಂಬಾ ಇದೆ ಹೆಮ್ಮೆ. ನೋಡೋದಕ್ಕೆ ಎಲ್ಲ ಬರ್ತಾರೆ ಬೇರೆ ದೇಶದಿಂದ. ಒಳ್ಳೆ ದಸರಾ ನೋಡಕ್ಕೆ ಸೂಪರ್ ಆಗಿ ಮಾಡ್ತಾರೆ. ಚೆನ್ನಾಗೈತೆ ಸರ್, ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗೈತೆ, ಓದೋದ್ರಿಂದ ಚೆನ್ನಾಗೈತೆ. ಓದೋಷ್ಟಿಂದ ಚೆನ್ನಾಗೈತೆ. ಮುಂಚೆ ಅದಂಗ್ ಓದೋಷ್ಟಿಂದಾನೆ ಚೆನ್ನಾಗೈತೆ ಅಂತ ಹೇಳ್ತಿದ್ದೀರಾ? ಕಾಂಗ್ರೆಸ್ ಸರ್ಕಾರ ಅನ್ಬಿಟ್ಟು ನಿಜ ಹೇಳಿ, ಓದೋರ್ಸಿಂದ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರ ಅಂದ್ರೆ ಓದೋರ್ಸಿಂದ ಕಾಂಗ್ರೆಸ್ ಸರ್ಕಾರ ಅನ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತೀರಿ. ನಿಜ ಹೇಳಿ, ನಾಚಿಕೆ. ಅಮ್ಮ ನಮಸ್ಕಾರ. ನಮಸ್ತೆ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಜಯಲಕ್ಷ್ಮಿ ಅಂತ. ಜಯಲಕ್ಷ್ಮಿ ಅವರೇ, ಬಂತ ಗೃಹಲಕ್ಷ್ಮಿ ಬಂದಿರ ಚಾಮುಂಡೇಶ್ವರಿಗೆ? ಇಲ್ಲ, ನಾವು ಮಾಮೂಲಿ ಇದೆ ನಮ್ಮ ತಾಯಿ. ಅಕ್ಕಾರ ತಾಡ್ರಿ ಒಂದ್ ನಿಮಿಷ ತಾಡ್ರಿ. ನೀವು ಮಾತಾಡ್ತೀರಿ, ಕನ್ನಡ ಬರ್ತಾವು? ಹೇಳಿ, ದಸರಾ ಅಂದ್ರೇನು? ದಸರಾ ನಮ್ಮ ನಾಡು. ಯಾವ ಊರು ನಿಮ್ದು? ನಮ್ದು ಇದೆ ಮೈಸೂರು. ಮೈಸೂರಾ? ಹೆಂಗೈತೆ ದಸರಾ? ಸೂಪರ್. ಈ ಸತಿ ನಂಬರ್ 1 ಆಗಿ ಕಾರ್ಯಕ್ರಮ ಮಾಡ್ತಾವ್ರೆ. ನಂಬರ್ 1 ಆಗಿ. ಹೋದ್ಸಲಿ ಸುಮಾರು ಇತ್ತು, ಈ ಸತಿ ಚೆನ್ನಾಗಿ ಮಾಡ್ತಾರೆ. ಸರಿ ನಂಬರ್ 1 ಅಂತೀರಾ? ಈ ಲೈಟಿಂಗ್ ಸಖತ್ತಾಗಿ ಹಾಕಾರ ಸರ್. ಹೌದಾ? ಹೌದು, ಒಳ್ಳೆ ಖರ್ಚು ಮಾಡಿದ್ದಾರೆ ಅಂತ ಆಯ್ತು. ಆಯ್ತು ಸರ್. ಈ ಸಲ ದಸರಾ ರೇಜರ್ ಲೈಟ್ ಎಲ್ಲ ಬಿಡ್ತಾರೆ ಈ ಸತಿ. ಹೋದ್ಸಲಿ ಬಿಟ್ಟಿರ್ಲಿಲ್ವಾ? ಇಲ್ಲ. ಮತ್ತೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಗೊತ್ತಾ ದಸರಾಗೆ? ನಮ್ಮ ಮತ್ತೆ ಅವ್ರು ಕೇಳಿ ಹೇಳ್ತಾರೆ. ಅತ್ತೆಯವರೇ ನಮಸ್ಕಾರ. ನಾನೇ ಅತ್ತೆಯವರೇ ಅನ್ಲಿ. ನಿಮ್ಮ ಹೆಸರು? ಅಲ್ಲ ಕಣಣ್ಣ, ನಾನು ಅಪ್ಲಿಕೇಶನ್ ಕೊಟ್ಟು ಒಂದು 10 ದಿವಸ 15 ದಿವಸ ಆಯ್ತು. ಹಾಡಕ್ಕೆ. ಯಾವ ಹಾಡಕ್ಕೆ? ಖಾಲಿ ಬಿದ್ದೈತೆ. ರಾಜ್ಯ ಪ್ರಶಸ್ತಿ ತಗೊಂಡಿರೋಳು ನಾನು. ಅವ್ರು ಫೋನ್ ಮಾಡ್ಲಿಲ್ಲ. ಇಲ್ಲಿ ಒಳಗಡೆ ಹೋಗ್ಬಿಡ್ಲಿಲ್ಲ. ಒಬ್ಬ ಕುಂಟಿ, ಒಬ್ಬ ಮುದುಕಿ, ಇಬ್ಬರು ಕಳ್ಸವನಿ ಕಣಣ್ಣ. ಯಾವತ್ತು ಆಡ್ಬೇಕಕ್ಕ? ಇವತ್ತು ಆಡೋ ಅಂದ್ರೆ ಆಡ್ತೀನಿ. ಮೈಕ್ ಸೆಟ್ ಏನು ಇಲ್ಲ? ಮೈಕ್ ಸೆಟ್ ಇಲ್ದೆ ನಾನು ವಾಯ್ಸೇ ಮೈಕ್ ಇದ್ದಾಗದೆ. ಹಂಗಂತೀರಾ? ಹಾಡಿ, ಮತ್ತೆ ನಿಮ್ಮನ್ನ ಯಾರು ಹಿಡ್ಕೊಂಡ್ರು? ಒಂದು ಹಾಡಿ ಬಿಡಿ, ಇಲ್ಲೇ ಹಿಡ್ಕೊತೀನಿ ಬಿಡಿ. ಹಾಡಿ. ತಾಯೇ ಬೆಟ್ಟದ ಚೆಲುವೆ ಎಲ್ಲಿರುವೆ, ಹೊಡೋಕಾಡಿ ನಿನ್ನ ಕಾದಿರುವೆ, ಹೊಡೋಕಾಡಿ ನಿನ್ನ ಕಾದಿರುವೆ. ಎಲ್ಲೆಲ್ಲಿಯೂ ತಾಯೇ ನೆಲೆಸಿರುವೆ, ನಿನ್ನ ಮಕ್ಕಳನ್ನು ಕಾಪಾಡೆ ಚಾಮುಂಡಿ. ಎಲ್ಲೆಲ್ಲಿಯೂ ತಾಯೇ ನೆಲೆಸಿರುವೆ, ನಿನ್ನ ಮಕ್ಕಳನ್ನು ಕಾಪಾಡೆ ಚಾಮುಂಡಿ, ನಿನ್ನ ಮಕ್ಕಳನ್ನು ಕಾಪಾಡೆ ಚಾಮುಂಡಿ. ಹಯಗಿರಿ ನಂದಿನಿ ನೀ ತಾಯೇ, ರಾಕ್ಷಸ ಧ್ವಂಸಿನಿ ನೀನಾದೆ. ಹಯಗಿರಿ ನಂದಿನಿ ನೀ ತಾಯೇ, ರಾಕ್ಷಸ ಧ್ವಂಸಿನಿ ನೀನಾದೆ. ತಾಯೇ ಬೆಟ್ಟದ ಚೆಲುವೆ ಎಲ್ಲಿರುವೆ, ಹೊಡೋಕಾಡಿ ನಿನ್ನ ಕಾದಿರುವೆ, ಹೊಡೋಕಾಡಿ ನಿನ್ನ. ಸಮಾಧಾನ ಆಯ್ತವಾ? ಹೆಂಗ್ ಸಮಾಧಾನವಣ್ಣ? ಮತ್ತೆ ಇನ್ನೆಲ್ಲ ಆಡ್ಬೇಕು? ನ್ಯಾಷನಲ್ ಚಾನಲ್ ಅಲ್ಲಿ ಪೂರ್ತಿ ನೋಡ್ತಿದ್ರಲ್ಲ ನಿಮ್ಮ ಹಾಡ ಈಗ. ಅಲ್ಲ ಕಣ್ಣಣ್ಣ, ನೀನ್ ಎಷ್ಟೊತ್ತಿಗೆ ಹಾಕ್ದೆ? ಇಲ್ಲ ಆಡಿದ್ರೆ ಒಂದ್ 4 ಜನ ನೋಡೋರು, ಹೋಗೋರು ಬರೋರು. ಈಗ ಇಡೀ ಕರ್ನಾಟಕ ರಾಜ್ಯನೇ ನೋಡ್ತೈತಲ್ಲ ನಿಮ್ಮ ಹಾಡ. ಕರ್ನಾಟಕ ರಾಜ್ಯ ನೋಡ್ಲಿ ಕಣ್ಣಣ್ಣ. ಆದ್ರೂ ಇಲ್ಲಿ ಆಡ್ಬೇಕಾ ನೀವು?